ಸಂಡೂರು ಕಾಂಗ್ರೆಸ್ ನಾಯಕರಿಂದ ಡಿಕೆ ಶಿವಕುಮಾರ್ ಅವರ 63ನೇ ಹುಟ್ಟುಹಬ್ಬ ಅದ್ದೂರಿ ಆಚರಣೆ. ಎಸ್ ವೀಕ್ಷಕರ, ದಿನಾಂಕ 15/5/2025 ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ವಿಜಯ ಸರ್ಕಲ್ನಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅನ್ನಪೂರ್ಣ ಇ ತುಕಾರಾಂ ರವರ ನೇತೃತ್ವದಲ್ಲಿ 100 ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 63ನೇ ಹುಟ್ಟುಹಬ್ಬವನ್ನು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಅದ್ದೂರಿಯಾಗಿ ಆಚರಿಸಿ ಸಂಭ್ರಮಿಸಿದರು. ಹುಟ್ಟುಹಬ್ಬದ ಪ್ರಯುಕ್ತ ನೆರೆದಿದ್ದ ಜನಗಳಿಗೆ ಸಸಿಗಳನ್ನು ನೀಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕರಾದ ಅನ್ನಪೂರ್ಣ ಇ ತುಕಾರಾಂ ರವರು ಸೇರಿದಂತೆ ಪುರಸಭೆ ಅಧ್ಯಕ್ಷರಾದ ಸಿರಾಜ್ ಹುಸೇನ್, ಉಪಾಧ್ಯಕ್ಷರಾದ ಲತಾ ಉಜ್ಜಪ್ಪ ಮತ್ತು ಪಕ್ಷದ ಮುಖಂಡರು ಹಾಗೂ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಆಶಾಲತಾ ಸೋಮಪ್ಪ, ಮುಖಂಡರಾದ ಏಕಾಮ್ರಪ್ಪ, ಕಾಂಗ್ರೆಸ್ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ನಂದಿಹಳ್ಳಿ ಮಂಜುನಾಥ್, ಸಂಡೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾದ ಬಸವರಾಜ್ ಬ್ರೂಸ್ಲಿ, ಪುರಸಭೆ ಸದಸ್ಯರಾದ ಅನುಮೇಶ್, ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ, ಕೃಷ್ಣನಗರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರೇಣುಕ ದೇವೇಂದ್ರಪ್ಪ ಸೇರಿದಂತೆ ಪಕ್ಷದ ಮುಖಂಡರು, ಯುವಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಈಗ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಹಾಗೂ ಜಿಲ್ಲಾ ಮಹಿಳಾ ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷರೇ, ಕಾಂಗ್ರೆಸ್ ಅಭಿಮಾನಿಗಳೇ, ಕಾರ್ಯಕರ್ತರೇ, ಈ ದಿನ ನಮ್ಮ ಪಕ್ಷದ ಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆಯನ್ನು ನಮ್ಮ ಪಕ್ಷದ ವತಿಯಿಂದ ಹಾಗೂ MLA ನೇತೃತ್ವದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅವರು ಇನ್ನು ಮುಂದೆ ಹೆಚ್ಚು ಆಯುಷ್ಯ ಬೆಳೀಲಿ, ಡಿಕೆ ಶಿವಕುಮಾರ್ ಪಕ್ಷದ ನೇತೃತ್ವವನ್ನು ಎಚ್ಚರಿಕೆ ವಹಿಸಲಿ, ಅವರು ದೇಶಮಟ್ಟಕ್ಕೆ ಹೋಗಲಿ ಅಂತ ಹಾರೈಸ್ತಾ ನಿಮ್ಮನ್ನು ಉದ್ದೇಶಿಸಿ ನಮ್ಮ ಶಾಸಕರು ನಾಲ್ಕು ಮಾತಾಡಬೇಕು. ಹಿರಿಯ ನಾಯಕರು ಮತ್ತು ಪಕ್ಷದ ಅಧ್ಯಕ್ಷರು ಹಾಗೆಯೇ ನಮ್ಮ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂತಹ ನಮ್ಮ ಡಿಕೆ ಶಿವಕುಮಾರ್ ಅವರ ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ 63ನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ನನ್ನೆಲ್ಲ ಬಂಧುಗಳು ಕೂಡ ಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ಇಡೀ ನಮ್ಮ ಯುವ ನಾಯಕರು ಮತ್ತು ನಮ್ಮ ಪಕ್ಷದಲ್ಲಿ ಯಾರು ಯೂತ್ ಕಾಂಗ್ರೆಸ್ನ ಎಷ್ಟು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಎಲ್ರಿಗೂ ಇವತ್ತು ಮಾದರಿಯಾದಂಥ ಒಬ್ಬ ವ್ಯಕ್ತಿ. ಅತ್ಯಂತ ಒಂದು ಕೆಳಮಟ್ಟದಿಂದ ಹಂತ ಹಂತವಾಗಿ ಮೇಲೆ ಬಂದು ಇವತ್ತು ಈ ಯುವ ಸಮೂಹಕ್ಕೆ ಮಾದರಿಯಾದಂಥ ನಮ್ಮ ಡಿಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಕರ್ನಾಟಕದ ಸರ್ಕಾರದಲ್ಲಿ ಅತ್ಯಂತ ಒಂದು ಪ್ರಮುಖವಾದ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ನಮಗೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಅವರು. ಅಂತ ಒಬ್ಬ ಧೀಮಂತ ನಾಯಕರು ಹುಟ್ಟುಹಬ್ಬವನ್ನು ನಾವೆಲ್ಲರೂ ಅವರು ಮೊನ್ನೆ ಕೂಡ ಹೇಳಿದ್ರು, ನನ್ನ ಜನ್ಮದಿನವನ್ನು ಯಾರು ಸಂಭ್ರಮದಿಂದ ಆಚರಣೆ ಮಾಡೋದು ಬೇಡ, ಯಾಕಂದರೆ ಇವತ್ತು ನಮ್ಮ ಭಾರತ ದೇಶ ಯುದ್ಧದ ಭೀತಿಯನ್ನು ಒಂದು ಎದುರಿಸ್ತಿರೋದ್ರಿಂದ ಎಲ್ಲೂ ಕೂಡ ನೀವು ಆಚರಣೆ ಮಾಡೋದು ಬೇಡ ಅಂತ ಹೇಳಿದ್ರು.
ಇನ್ನು ಈ ಹಸಿರಿನಂತೆ ಸಮೃದ್ಧ ಆಗ್ಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಹಂಚತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಹಾಗೇನೆ ಅವರ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡೋದಕ್ಕೆ ತಾವೆಲ್ಲರೂ ಇವತ್ತು ಕಾರಣಕರ್ತರಾಗಿದ್ರಿ. ಜೊತೆಗೆ ಎಲ್ಲರೂ ಕೂಡ ಸೇರಿ ಈ ಹುಟ್ಟುಹಬ್ಬವನ್ನು ವಿಶೇಷವಾಗಿಸಿದ್ರಿ. ಅದಕ್ಕೋಸ್ಕರ ತಮಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಹಾಕಪ್ಪ